ಪಾಕಿಸ್ತಾನದ ಬಡವರ ಬೆನ್ನಿಗೆ ಇಂಧನ ಬಾಂಬ್. ಲೀಟರ್ ಪೆಟ್ರೋಲಿಗೆ 55 ರೂಪಾಯಿ ದಿಢೀರ್ ಏರಿಕೆ. ಬೀದಿಗೆ ಬಂತು ಶತ್ರು ದೇಶ. ನಮಸ್ಕಾರ ವೀಕ್ಷಕರೇ. ಕಾಶ್ಮೀರ ಬೇಕು ಭಾರತದ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದ ಪಾಕಿಸ್ತಾನಕ್ಕೆ ಈಗ ಕಾಲವೇ ತಕ್ಕ ಶಾಸ್ತಿ ಕೊಡ್ತಾಗಿದೆ. ಆರ್ಥಿಕವಾಗಿ ಸಂಪೂರ್ಣವಾಗಿ ಕಂಗೆಟ್ಟು ಜಗತ್ತೆದುರು ಭಿಕ್ಷಾಪಾತ್ರ ಹಿಡಿದು ನಿಂತಿರುವ ಪಾಕಿಸ್ತಾನದ ಜನರ ಮೇಲೆ ಇದೀಗ ಅಲ್ಲಿನ ಸರ್ಕಾರ, ಇದೇ ಮೂರ್ಖ ಶಹಬಾಜ್ ಶರೀಫ್ ಸರ್ಕಾರ ಅಕ್ಷರಶಃ ಪೆಟ್ರೋಲ್ ಬಾಂಬ್ ಒಂದನ್ನು ಎಸೆದಿದೆ. ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿ ದಿಢೀರನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ಬರೋಬ್ಬರಿ 55 ರೂಪಾಯಿಗಳಷ್ಟು ಏರಿಕೆ ಮಾಡಿದೆ. ಅಂದರೆ ಅದು ಪಾಕಿಸ್ತಾನದ ರೂಪಿನಲ್ಲಿ, ಭಾರತದಲ್ಲಿ ಅಂತಂದರೆ ಬರೋಬ್ಬರಿ 100 ರೂಪಾಯಿ ಏರಿಕೆ ಮಾಡಿದೆ. ನೀವು ಕೇಳ್ತಾ ಇರೋದು ನಿಜ. ಕೇವಲ 1 ಲೀಟರ್ ಪೆಟ್ರೋಲ್ ಬೆಲೆ ಈಗ ಪಾಕಿಸ್ತಾನದಲ್ಲಿ 321 ರೂಪಾಯಿಗೆ ಏರಿಕೆಯಾಗಿದೆ. ಈ ಬೆಲೆ ಏರಿಕೆಯ ಸುದ್ದಿ ಹೊರಬೀಳ್ತಾ ಇದ್ದಂತೆ ಇಡೀ ಪಾಕಿಸ್ತಾನದಾದ್ಯಂತ ಹಾಹಾಕಾರ ಶುರುವಾಗಿದೆ. ಲಾಹೋರ್, ಕರಾಚಿ, ಇಸ್ಲಾಮಾಬಾದ್ನಂತಹ ಪ್ರಮುಖ ನಗರಗಳಲ್ಲಿ ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನ ಸರ್ಕಾರ ಈ ಮಟ್ಟದ ಕ್ರೂರ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಯುದ್ಧಕ್ಕೂ ಪಾಕಿಸ್ತಾನದ ಪೆಟ್ರೋಲ್ ಬೆಲೆಗೂ ಇರುವ ಸಂಬಂಧ ಏನು? IMF ಪಾಕಿಸ್ತಾನದ ಕುತ್ತಿಗೆಯನ್ನು ಹೇಗೆ ಹಿಸುಕ್ತಾ ಇದೆ ಗೊತ್ತಾ? ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಜನರಿಗೆ ಕಾದಿರುವ ಆ ವಾಟರ್ ಟಾರ್ಚರ್ ಆದರೂ ಏನು ಗೊತ್ತಾ? ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಜನರಿಗೆ ಕಾದಿರುವ ಆ ವಾರದ ಟಾರ್ಚರ್ ಏನು ಗೊತ್ತಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪಾಕಿಸ್ತಾನದ ಈ ಭೀಕರ ಆರ್ಥಿಕ ಬಿಕ್ಕಟ್ಟಿನ ಕಂಪ್ಲೀಟ್ ಇನ್ಸೈಡ್ ಡೀಟೇಲ್ಸನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಪಾಪಿಗಳಿಗೆ ಬಂದಿರುವ ಈ ಪರಿಸ್ಥಿತಿ ಬಗ್ಗೆ ನಿಮಗೇನು ಅನಿಸುತ್ತೆ? ಭಯೋತ್ಪಾದಕರನ್ನು ಹುಟ್ಟು ಹಾಕುವ ಪಾಪಿಗಳಿಗೆ ಬುದ್ಧಿ ಬರುತ್ತಾ ಈಗಲಾದರೂ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಪಾಕಿಸ್ತಾನದ ಆರ್ಥಿಕತೆ ಯಾವ ಮಟ್ಟಕ್ಕೆ ಪಾತಾಳ ಕುಸಿದಿದೆ ಅಂದರೆ ಅಲ್ಲಿನ ಸರ್ಕಾರಕ್ಕೆ ತನ್ನ ದೇಶವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಂಕಷ್ಟದಲ್ಲಿರುವ ಆರ್ಥಿಕತೆಯ ಮೇಲೆ ಕಚ್ಚಾ ಬಾಂಬ್ ಎಸೆಯುವ ರೀತಿಯಲ್ಲಿ ಪಾಕಿಸ್ತಾನ ಸರ್ಕಾರ ಇಂಧನ ಬೆಲೆಗಳಲ್ಲಿ ತೀವ್ರ ಏರಿಕೆಯನ್ನು ಮಾಡಿದೆ. ಹೊಸ ದರಗಳ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಏಕಾಏಕಿಯಾಗಿ 55 ರೂಪಾಯಿ, ಲೀಟರ್ಗೆ 55 ರೂಪಾಯಿ ಪಾಕಿಸ್ತಾನಿ ರೂಪಾಯಿಯಷ್ಟು ಹೆಚ್ಚಳ ಮಾಡಿದೆ. ಈ ಭಾರೀ ಏರಿಕೆಯಿಂದಾಗಿ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 323 ರೂಪಾಯಿ ಹಾಗೂ ಡೀಸೆಲ್ ಬೆಲೆ 335 ರೂಪಾಯಿ ಏರಿಕೆಯಾಗಿದೆ. ಅಂತಾರಾಷ್ಟ್ರೀಯ ತೈಲ ಬೆಲೆಗಳಲ್ಲಿನ ಹಠಾತ್ ಏರಿಕೆಗೆ ಸರ್ಕಾರದ ದೇಶೀಯ ಇಂಧನ ದರವನ್ನು ಈ ರೀತಿ ಪರಿಷ್ಕರಣೆ ಮಾಡೋದಕ್ಕೆ ಕಾರಣ ಅಂತ ಅಲ್ಲಿನ ARY ನ್ಯೂಸ್ ವರದಿ ಮಾಡಿದೆ. ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾನ್ ದಾರ್ ಖುದ್ದಾಗಿ ಮಾಧ್ಯಮಗಳ ಮುಂದೆ ಬಂದು ತಮ್ಮ ಸರ್ಕಾರದ ಈ ಅಸಹಾಯಕತೆಯನ್ನು ಒಪ್ಪಿಕೊಂಡಿದ್ದಾರೆ. ಈ ಬೆಲೆ ಏರಿಕೆಯ ಹಿಂದೆ 2 ಪ್ರಮುಖ ಕಾರಣಗಳಿದ್ದಾವೆ. ಒಂದು, ಮಧ್ಯಪ್ರಾಚ್ಯದ ಯುದ್ಧ. ಫೆಬ್ರವರಿ ತಿಂಗಳಾದ್ಯಂತ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಯುದ್ಧವನ್ನು ಸಾರಿವೆ. ಈ ಕಾರ್ಯಾಚರಣೆಯ ಪರಿಣಾಮ ಅಥವಾ ಈ ಇರಾನ್ ಯುದ್ಧದ ಪರಿಣಾಮ ಇರಾನ್ನ ಅತ್ಯುನ್ನತ ನಾಯಕನಾಗಿದ್ದ ಅಯತುಲ್ಲಾ ಅಲಿ ಖಮೇನಿ ಯುಗಾಂತ್ಯವಾಯಿತು. ಈ ಘಟನೆ ನಂತರ ರೊಚ್ಚಿಗೆದ್ದ ಇರಾನ್ ಭಾರೀ ಪ್ರತಿದಾಳಿಯನ್ನು ಶುರು ಮಾಡಿದೆ. ಈ ಸಂಪೂರ್ಣ ಹೈಡ್ರಾಮಾದಿಂದಾಗಿ ಇಡೀ ಪಶ್ಚಿಮ ಏಷ್ಯಾದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬಿಗಡಾಯಿಸ್ತಾ ಹೋಗ್ತಾಗಿದೆ. ಇದರ ಪರಿಣಾಮ ಏನಾಯಿತು? ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೆ ಎಫೆಕ್ಟ್ ಆಯಿತು. ಯುದ್ಧದ ಕಾರ್ಮೋಡ ಸರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಯುದ್ಧದ ಕಾರ್ಮೋಡ ಕವಿತಾ ಇದ್ದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಯಿತು. ತೈಲ ಉತ್ಪಾದನೆ ಕುಸಿದು ಬೇಡಿಕೆ ಹೆಚ್ಚಾಗ್ತಾ ಇದ್ದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ರಾಕೆಟ್ ವೇಗದಲ್ಲಿ ಮೇಲೇರೋದಕ್ಕೆ ಶುರುವಾಯಿತು. ಭಾರತದಂತಹ ಬಲಿಷ್ಠ ಆರ್ಥಿಕತೆಯುಳ್ಳ ದೇಶಗಳು ರಷ್ಯಾದಂತಹ ಪರ್ಯಾಯ ಮೂಲಗಳಿಂದ ಡಿಸ್ಕೌಂಟ್ ದರದಲ್ಲಿ ತೈಲ ಖರೀದಿಸಿ ತನ್ನ ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟದಂತೆ ನೋಡ್ಕೊಳ್ತಾ ಇದ್ದಾವೆ. ಆದರೆ ಪಾಕಿಸ್ತಾನದ ಬಳಿ ಆ ಆಯ್ಕೆನೇ ಇರಲಿಲ್ಲ. ದುಬಾರಿ ಬೆಲೆ ಕೊಟ್ಟು ತೈಲ ಖರೀದಿಸುವ ಪಾಕಿಸ್ತಾನದ ಬೊಕ್ಕಸದಲ್ಲಿ ಡಾಲರ್ಗಳೇ ಇಲ್ಲ. ಹೀಗಾಗಿ ಜಾಗತಿಕ ಮಾರುಕಟ್ಟೆಯ ಹೊರೆ ನೇರವಾಗಿ ಪಾಕ್ ಜನಸಾಮಾನ್ಯರ ಮೇಲೆ ಬಿದ್ದಂತಾಗಿದೆ. ಬೆಲೆ ಏರಿಕೆಗೆ 2ನೇ ಮತ್ತು ಅತ್ಯಂತ ಪ್ರಮುಖ ಕಾರಣ ಅಂತಂದ್ರೆ ಅದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅರ್ಥಾತ್ IMF ವಿಧಿಸುವ ಅತ್ಯಂತ ಕಠಿಣ ಷರತ್ತು. ಪಾಕಿಸ್ತಾನ ಈಗ ಸಂಪೂರ್ಣವಾಗಿ ಸಾಲದ ಸುಳಿಯಲ್ಲಿ ಸಿಕ್ಕಾಕಿಕೊಂಡಿದೆ. ಆ ದೇಶ ದೈನಂದಿನ ಆಡಳಿತ ನಡೆಸೋದಕ್ಕೆ IMF ನೀಡುವಂತಹ ಸಾಲದ ಮೇಲೆಯೇ ಅವಲಂಬಿತವಾಗಿದೆ. ಆದರೆ IMF ಪಾಕಿಸ್ತಾನಕ್ಕೆ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿತ್ತು. ನಾವು ನಿಮಗೆ ಸಾಲ ಕೊಡಬೇಕಂದ್ರೆ
ನೀವು ನಿಮ್ಮ ಜನರಿಗೆ ಇಂಧನದ ಮೇಲೆ ನೀಡ್ತಾ ಇರುವ ಸಬ್ಸಿಡಿಯನ್ನು ತಕ್ಷಣವೇ ಕಡಿತಗೊಳಿಸಬೇಕು. ಮಾರುಕಟ್ಟೆಯ ರೇಟ್ಗೆ ಅನುಗುಣವಾಗಿ ಪೆಟ್ರೋಲ್ ದರವನ್ನು ನಿಗದಿಪಡಿಸಬೇಕು ಅಂತ ಕತ್ತು ಹಿಡಿದು ಹೇಳಿತ್ತು. IMFನ ಈ ಕಠಿಣ ಷರತ್ತಿಗೆ ಪಾಕ್ ಸರ್ಕಾರ ಅಕ್ಷರಶಃ ಮೊಂಡಿಯೂರಿದೆ. ಬೇರೆ ದಾರಿಯೇ ಇಲ್ಲದೆ ತನ್ನ ಬಡ ಜನರಿಗೆ ನೀಡ್ತಾ ಇದ್ದ ಸಬ್ಸಿಡಿಯನ್ನು ರದ್ದುಗೊಳಿಸಿ ಜಾಗತಿಕ ಮಾರುಕಟ್ಟೆಯ ಸಂಪೂರ್ಣ ಹೊರೆಯನ್ನು ಜನರ ಮೇಲೆ ಹಾಕಿದೆ. ವೀಕ್ಷಕರೇ, ಈ ಪಾಕಿಸ್ತಾನದ ಜನರಿಗೆ 55 ರೂಪಾಯಿ ಬೆಲೆ ಏರಿಕೆ ಕೇವಲ ಒಂದು ಟ್ರೇಲರ್ ಅಷ್ಟೇ. ಅಸಲಿ ಪಿಕ್ಚರ್ ಇನ್ನೂ ಬಾಕಿ ಇದೆಯಂತೆ. ಇದೇ ಸಮಯದಲ್ಲಿ ಪಾಕಿಸ್ತಾನ ಸರ್ಕಾರ ಮತ್ತೊಂದು ಆಘಾತಕಾರಿ ನಿರ್ಧಾರವನ್ನು ಪ್ರಕಟ ಮಾಡಿದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿನ ಏರಿಳಿತವನ್ನು ಗಮನದಲ್ಲಿಟ್ಟುಕೊಂಡು ಇನ್ಮುಂದೆ ಪಾಕಿಸ್ತಾನದಲ್ಲಿ ವಾರಕ್ಕೊಮ್ಮೆ ಇಂಧನ ಬೆಲೆಯನ್ನು ಪರಿಷ್ಕರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಅಂದರೆ ಈ ಹಿಂದೆ ತಿಂಗಳಿಗೊಮ್ಮೆನೋ ಅಥವಾ 15 ದಿನಕ್ಕೊಮ್ಮೆನೋ ಬೆಲೆ ಏರಿಕೆ ಅಥವಾ ಇಳಿಕೆ ಅಂದರೆ ಪರಿಷ್ಕರಣೆ ಮಾಡ್ತಾ ಇದ್ರು. ಆದರೆ ಇನ್ನು ಮುಂದೆ ಪ್ರತಿ ವಾರ ಪೆಟ್ರೋಲ್ ಬೆಲೆ ಏರಿಕೆಯಾಗತ್ತೆ. ಅಂದರೆ ಒಂದು ವಾರಕ್ಕೆ, ಇವತ್ತು ಸೋಮವಾರ, ನಾಳೆ ಮುಂದಿನ ಸೋಮವಾರ ಅಂತಂದರೆ ಇವತ್ತು 55 ರೂಪಾಯಿ ನಾವು ಹೆಚ್ಚು ಮಾಡಿದ್ದೀವಿ, ಮುಂದಿನ ಸರ್ತಿ ನಾವು 60 ರೂಪಾಯಿ ಹೆಚ್ಚು ಮಾಡ್ತೀವಿ, 70 ರೂಪಾಯಿ ಹೆಚ್ಚು ಮಾಡ್ತೀವಿ. ಇವತ್ತು 300 ರೂಪಾಯಿ ಪೆಟ್ರೋಲ್ ರೇಟ್ ಇದ್ದರೆ ಮುಂದಿನ ತಿಂಗಳು 400 ರೂಪಾಯಿ ಆಗಬಹುದು, 500 ರೂಪಾಯಿ ಆಗಬಹುದು. ಈ ರೀತಿಯಾಗಿ ವಾರಕ್ಕೊಮ್ಮೆ ಬೆಲೆ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಯಾವ ಸರ್ಕಾರ? ಪಾಕಿಸ್ತಾನ ಸರ್ಕಾರ. ಬೆಲೆ ಏರಿಕೆಯ ಅಧಿಕೃತ ಘೋಷಣೆ ಹೊರಬೀಳ್ತಾಗಿದ್ದಂತೆ ಪಾಕಿಸ್ತಾನದ ಬೀದಿಗಳಲ್ಲಿ ಅಕ್ಷರಶಃ ಅರಾಜಕತೆ ಸೃಷ್ಟಿಯಾಗಿದೆ. ಲಾಹೋರ್ ಮತ್ತು ಕರಾಚಿಯಂತಹ ಪ್ರಮುಖ ಪ್ರದೇಶಗಳಲ್ಲಿ, ನಗರಗಳಲ್ಲಿ ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ಮುಗಿಬಿದ್ದಿದ್ದಾರೆ. ಗಾಡಿಗಳಿಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಜನ ಹೊಡೆದಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಗೊಂದಲದ ಲಾಭ ಪಡಿತಾ ಇರುವ ಪಾಕಿಸ್ತಾನದ ಅನೇಕ ಬಂಕ್ ಮಾಲೀಕರು ಕೃತಕ ಅಭಾವ ಸೃಷ್ಟಿಸುವುದಕ್ಕೆ ಮುಂದಾಗಿದ್ದಾರೆ. ಬಂಕ್ಗಳಿಗೆ ಬೋರ್ಡ್ ಹಾಕಿ ಪೆಟ್ರೋಲ್ ಇಲ್ಲ ಅಂತ ನಾಟಕವಾಡ್ತಿದ್ದಾರೆ. ಇದರ ಬಗ್ಗೆ ಖುದ್ದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಎಚ್ಚರಿಕೆ ನೀಡಿದ್ದು ಇಂಥ ವ್ಯಾಪಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಗುಡುಗಿದ್ದಾರೆ. ಆದರೆ ವೀಕ್ಷಕರೇ, ಜಗತ್ತಿನ ಇತರೆ ದೇಶಗಳು, ಉದಾಹರಣೆಗೆ ಪೋಲೆಂಡ್ನಂತಹ ದೇಶಗಳು ತಮ್ಮ ಭದ್ರತೆಗಾಗಿ ಶಸ್ತ್ರಾಸ್ತ್ರ ಖರೀದಿಸುವುದಕ್ಕೆ ಚಿನ್ನ ಮಾರ್ತಾ ಇದ್ರೆ, ಪಾಕಿಸ್ತಾನ ಮಾತ್ರ ದೈನಂದಿನ ಇಂಧನಕ್ಕಾಗಿ ಪರದಾಡ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಮತ್ತೊಂದು ಬಹುದೊಡ್ಡ ಗಂಡಾಂತರ ಕಾದಿದೆ. ಇರಾನ್ ಮತ್ತು ಅಮೆರಿಕ ಯುದ್ಧದ ಕಾರಣದಿಂದ ಜಗತ್ತಿನ ದೊಡ್ಡ ತೈಲ ಸಾಗಾಣಿಕಾ ಮಾರ್ಗವಾಗಿರೋ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಚ್ಚಿ ಹೋಗುವ ಭೀತಿ ಎದುರಾಗಿದೆ. ಒಂದು ವೇಳೆ ಈ ಹಾರ್ಮುಜ್ ಜಲಸಂಧಿ ಏನಾದರೂ ಬ್ಲಾಕ್ ಆದರೆ ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾ ಮತ್ತು UAE ಕತಾರ್ನಿಂದ ಬರ್ತಾ ಇದ್ದಂತಹ ಅಲ್ಪ ಸ್ವಲ್ಪ ತೈಲ ಪೂರೈಕೆಯು ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ. ಆ ದಿನ ಪಾಕಿಸ್ತಾನದ ಸ್ಥಿತಿ ಅಕ್ಷರಶಃ ಶಿಲಾಯುಗಕ್ಕೆ ಮರಳಿದಂತಾಗತ್ತೆ. ಒಟ್ಟಾರೆಯಾಗಿ ಉಗ್ರರಿಗೆ ಆಶ್ರಯ ನೀಡಿ ಭಾರತದ ನಾಶವನ್ನೇ ಬಯಸ್ತಾ ಇದ್ದ ಪಾಕಿಸ್ತಾನ ಇಂದು ತನ್ನ ಸ್ವಂತ ಅಸ್ತಿತ್ವವನ್ನೇ ಉಳಿಸ್ಕೊಳ್ಳೋದಕ್ಕೆ ವಿಲವಿಲ ಒದ್ದಾಡ್ತಾ ಇದೆ. ನಾಯಕರ ಭ್ರಷ್ಟಾಚಾರ, ಸೇನೆಯ ದಬ್ಬಾಳಿಕೆ ಮತ್ತು ತಪ್ಪು ವಿದೇಶಾಂಗ ನೀತಿಯಿಂದಾಗಿ ಇಂದು ಆ ದೇಶದ ಬಡ ಜನತೆ 321 ರೂಪಾಯಿ ಕೊಟ್ಟು ಪೆಟ್ರೋಲ್ ಖರೀದಿಸುವ ದಯನೀಯ ಸ್ಥಿತಿಗೆ ಬಂದು ತಲುಪಿದೆ. ವೀಕ್ಷಕರೇ, ನಿಮಗೇನು ಅನ್ಸುತ್ತೆ? ಪಾಕಿಸ್ತಾನದ ಈ ಆರ್ಥಿಕ ದಿವಾಳಿತನಕ್ಕೆ ಅಲ್ಲಿನ ಭ್ರಷ್ಟ ನಾಯಕರೇ ಕಾರಣನ? ಅಲ್ಲಿನ ಶಹಬಾಜ್ ಶರೀಫು, ಆಸಿಮ್ ಮುನಿರೇ ಕಾರಣೀಕರ್ತರಾದ್ರ? ಪೆಟ್ರೋಲ್ ಬೆಲೆ ಏರಿಕೆಯಿಂದಾಗಿ ಪಾಕಿಸ್ತಾನದಲ್ಲಿ ಆತಂಕಕಾರಿ ದಂಗೆ, ಸಿವಿಲ್ ವಾರ್ ಶುರುವಾಗುವ ಲಕ್ಷಣಗಳು ಏನಾದರೂ ಕಾಣಿಸ್ತಾ ಇದ್ದಾವ? ಈ ಪಾಪಿಗಳಿಗೆ ಹಿಂಗೆ ಆಗಬೇಕು ಅಂತ ಏನಾದರೂ ನಿಮ್ಗೆ ಅನಿಸುತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪಾಕಿಸ್ತಾನದ ಈ ದಯನೀಯ ಸ್ಥಿತಿ ಮತ್ತು ಜಾಗತಿಕ ರಾಜಕಾರಣದ ಅಸಲಿ ಸತ್ಯ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.